ದೇಶದ ಅತಿ ದೊಡ್ಡ ಜಲಾಶಯ ಹೊಂದಿರುವಂತಹ ಆಲ್ಮಟ್ಟಿ ರಾಜ್ಯದ ಪ್ರಸಿದ್ಧ ಪ್ರವಾಸ ತಾಣಗಳಲ್ಲಿ ಒಂದು. ಆದರೆ ಈಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಡ್ಯಾಂನ ಸುತ್ತಮುತ್ತ ಅವ್ಯವಸ್ಥೆ ಆಗರಾಗಿದೆ. ಆಲ್ಮಟ್ಟಿ ಡ್ಯಾಂ ಕುಡುಕರ ಅಡ್ಡೆ ಆಗಿದೆ. ಕುಡುಕರ ಅಡ್ಡೆಯಾಯ್ತ ಆಲಮಟ್ಟಿ ಡ್ಯಾಂ. ಅವ್ಯವಸ್ಥೆ ವಿರುದ್ಧ ಪ್ರವಾಸಿಗರು ಆಕ್ರೋಶ. ಇದು ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ವಿಹಂಗಮ ನೋಟ. ಅತ್ತ ಕೃಷ್ಣಾ ನದಿಯಿಂದ ಹರಿದು ಬರುವ ನೀರು, ಇತ್ತ ವ್ಯೂ ಪಾಯಿಂಟ್ನಲ್ಲಿ ನಿಂತುಕೊಂಡು ಡ್ಯಾಂ ನೋಡುವುದೇ ಕಣ್ಣಿಗೆ ಹಬ್ಬ. ಆದರೆ ಈಗ ವ್ಯೂ ಪಾಯಿಂಟ್ ಕುಡುಕರ ಅಡ್ಡೆಯಾಯ್ತ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಆಲ್ಮಟ್ಟಿಯ ಡ್ಯಾಂನ ಪರಿಸರ ಮೇಲ್ಭಾಗದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಹೋಟೆಲ್ ಇದೆ. ಇಲ್ಲಿರೋ ವ್ಯೂ ಪಾಯಿಂಟ್ನಿಂದ ಪ್ರವಾಸಿಗರು ಜಲಾಶಯವನ್ನ ಕಣ್ತುಂಬಿಕೊಳ್ತಾರೆ. ಆದರೆ ಈಗ ವ್ಯೂ ಪಾಯಿಂಟ್ನ ಒಳಗೆ ಹಾಗೂ ಅಕ್ಕಪಕ್ಕದಲ್ಲಿ ಬಿಯರ್ ಬಾಟಲ್ಗಳೇ ತುಂಬಿ ತುಳುಕ್ತಾ ಇವೆ. ಇನ್ನು ವ್ಯೂ ಪಾಯಿಂಟ್ ಎದುರಲ್ಲೇ 1-2 ಮೀಟರ್ ಅಂತರದಲ್ಲಿಯೇ ಆಳವಾದ ಪ್ರಪಾತವಿದೆ. ಇಲ್ಲೇ ಕುಳಿತು ಮದ್ಯವನ್ನ ಸೇವಿಸಿ ಹುಚ್ಚಾಟವನ್ನ ಪ್ರದರ್ಶಿಸಿ ಪ್ರಪಾತಕ್ಕೆ ಬಿದ್ದರೆ ಹೇಗೆ ಎನ್ನುವ ಪ್ರಶ್ನೆಗಳು ಮೂಡುತ್ತಿವೆ. ಹೀಗಾಗಿ ವ್ಯೂ ಪಾಯಿಂಟ್ ಬಳಿಯಲ್ಲಿ ಓರ್ವ ಕಾಯಂ ಸೆಕ್ಯೂರಿಟಿ ಸಿಬ್ಬಂದಿ ಇಲ್ಲವೇ ಪೊಲೀಸ್ ಸಿಬ್ಬಂದಿಯನ್ನ ನೇಮಿಸಬೇಕು ಎನ್ನುವ ಆಗ್ರಹ ಕೇಳಿ ಬಂದಿದೆ. ಮಯೂರ ಹೋಟೆಲ್ ಅಂತೇಳಿ ಆಲಮಟ್ಟಿಯ ವ್ಯೂ ಪಾಯಿಂಟ್ ಇದೆ. ಅಲ್ಲಿ ಲವರ್ಸ್ಗಳು ಬಂದು ಕುಳಿತು ಅಲ್ಲಿ ತಮ್ಮ ಪ್ರೇಮವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಏಕಾಂತವಾಗಿ ಕುಳಿತಾರೆ. ಅಲ್ಲಿ ಪ್ರಪಾತ ಇರುವುದರಿಂದ ಅವರಿಗೆ ಏನಾದರೂ ಮನಸ್ಸಿಗೆ ತಾಪ ಆಗಿ ಅಲ್ಲಿಂದ ಏನಾದರೂ ಬಿದ್ದರೆ ನೇರವಾಗಿ ಸರ್ಕಾರ ಮತ್ತು ಕೆಬಿಜಿನಲ್ಗೆ ನೇರವಾದ ಹೊಣೆಯಾಗುತ್ತದೆ. ಮತ್ತು ಅಲ್ಲಿ ಯುವಕರು ಬೀರು ಬಾಟ್ಲಿ ಕುಡಿಯುವುದು ಮತ್ತು ಅಲ್ಲಿ ಮಜಾ ಮಾಡುವುದರಿಂದ ಅಲ್ಲಿ ಬಹಳ ಹೊಲಸಾಗುತ್ತದೆ. ಅಲ್ಲಿ ಏನಾಗಿದೆ, ಅಲ್ಲಿ ಸೂಕ್ತವಾದ ಒಂದು ಸಿಸಿ ಕ್ಯಾಮೆರಾವನ್ನು ಒಳಪಡಿಸಬೇಕು ಮತ್ತು ಅಲ್ಲಿ ಸೂಕ್ತವಾದ ಒಂದು ಗಾರ್ಡ್ಸ್ ಅನ್ನು ನೇಮಕ ಮಾಡಬೇಕು. ಆದಷ್ಟು ಬೇಗನೆ ಡ್ಯಾಂ ಅಧಿಕಾರಿಗಳು ವ್ಯೂ ಪಾಯಿಂಟ್ ಬಳಿ ಪೊಲೀಸ್ ಸಿಬ್ಬಂದಿ ನೇಮಕ ಮಾಡಬೇಕಾಗಿದೆ. ಇಲ್ಲದೆ ಹೋದರೆ ಅನಾಹುತಕ್ಕೆ ಅಧಿಕಾರಿಗಳೇ ದಾರಿ ಮಾಡಿಕೊಟ್ಟಂತಾಗುತ್ತೆ. ಸುನೀಲ್ ಗೊಡೆನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ದೇಶದ ಅತಿ ದೊಡ್ಡ ಜಲಾಶಯ ಹೊಂದಿರುವಂತಹ ಆಲ್ಮಟ್ಟಿ ರಾಜ್ಯದ ಪ್ರಸಿದ್ಧ ಪ್ರವಾಸ ತಾಣಗಳಲ್ಲಿ ಒಂದು. ಆದರೆ ಈಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಡ್ಯಾಂನ ಸುತ್ತಮುತ್ತ ಅವ್ಯವಸ್ಥೆ ಆಗರಾಗಿದೆ. ಆಲ್ಮಟ್ಟಿ ಡ್ಯಾಂ ಕುಡುಕರ ಅಡ್ಡೆ ಆಗಿದೆ. ಕುಡುಕರ ಅಡ್ಡೆಯಾಯ್ತ ಆಲಮಟ್ಟಿ ಡ್ಯಾಂ. ಅವ್ಯವಸ್ಥೆ ವಿರುದ್ಧ ಪ್ರವಾಸಿಗರು ಆಕ್ರೋಶ. ಇದು ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ವಿಹಂಗಮ ನೋಟ. ಅತ್ತ ಕೃಷ್ಣಾ ನದಿಯಿಂದ ಹರಿದು ಬರುವ ನೀರು, ಇತ್ತ ವ್ಯೂ ಪಾಯಿಂಟ್ನಲ್ಲಿ ನಿಂತುಕೊಂಡು ಡ್ಯಾಂ ನೋಡುವುದೇ ಕಣ್ಣಿಗೆ ಹಬ್ಬ. ಆದರೆ ಈಗ ವ್ಯೂ ಪಾಯಿಂಟ್ ಕುಡುಕರ ಅಡ್ಡೆಯಾಯ್ತ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಆಲ್ಮಟ್ಟಿಯ ಡ್ಯಾಂನ ಪರಿಸರ ಮೇಲ್ಭಾಗದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಹೋಟೆಲ್ ಇದೆ. ಇಲ್ಲಿರೋ ವ್ಯೂ ಪಾಯಿಂಟ್ನಿಂದ ಪ್ರವಾಸಿಗರು ಜಲಾಶಯವನ್ನ ಕಣ್ತುಂಬಿಕೊಳ್ತಾರೆ. ಆದರೆ ಈಗ ವ್ಯೂ ಪಾಯಿಂಟ್ನ ಒಳಗೆ ಹಾಗೂ ಅಕ್ಕಪಕ್ಕದಲ್ಲಿ ಬಿಯರ್ ಬಾಟಲ್ಗಳೇ ತುಂಬಿ ತುಳುಕ್ತಾ ಇವೆ. ಇನ್ನು ವ್ಯೂ ಪಾಯಿಂಟ್ ಎದುರಲ್ಲೇ 1-2 ಮೀಟರ್ ಅಂತರದಲ್ಲಿಯೇ ಆಳವಾದ ಪ್ರಪಾತವಿದೆ. ಇಲ್ಲೇ ಕುಳಿತು ಮದ್ಯವನ್ನ ಸೇವಿಸಿ ಹುಚ್ಚಾಟವನ್ನ ಪ್ರದರ್ಶಿಸಿ ಪ್ರಪಾತಕ್ಕೆ ಬಿದ್ದರೆ ಹೇಗೆ ಎನ್ನುವ ಪ್ರಶ್ನೆಗಳು ಮೂಡುತ್ತಿವೆ. ಹೀಗಾಗಿ ವ್ಯೂ ಪಾಯಿಂಟ್ ಬಳಿಯಲ್ಲಿ ಓರ್ವ ಕಾಯಂ ಸೆಕ್ಯೂರಿಟಿ ಸಿಬ್ಬಂದಿ ಇಲ್ಲವೇ ಪೊಲೀಸ್ ಸಿಬ್ಬಂದಿಯನ್ನ ನೇಮಿಸಬೇಕು ಎನ್ನುವ ಆಗ್ರಹ ಕೇಳಿ ಬಂದಿದೆ. ಮಯೂರ ಹೋಟೆಲ್ ಅಂತೇಳಿ ಆಲಮಟ್ಟಿಯ ವ್ಯೂ ಪಾಯಿಂಟ್ ಇದೆ. ಅಲ್ಲಿ ಲವರ್ಸ್ಗಳು ಬಂದು ಕುಳಿತು ಅಲ್ಲಿ ತಮ್ಮ ಪ್ರೇಮವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಏಕಾಂತವಾಗಿ ಕುಳಿತಾರೆ. ಅಲ್ಲಿ ಪ್ರಪಾತ ಇರುವುದರಿಂದ ಅವರಿಗೆ ಏನಾದರೂ ಮನಸ್ಸಿಗೆ ತಾಪ ಆಗಿ ಅಲ್ಲಿಂದ ಏನಾದರೂ ಬಿದ್ದರೆ ನೇರವಾಗಿ ಸರ್ಕಾರ ಮತ್ತು ಕೆಬಿಜಿನಲ್ಗೆ
ನೇರವಾದ ಹೊಣೆಯಾಗುತ್ತದೆ. ಮತ್ತು ಅಲ್ಲಿ ಯುವಕರು ಬೀರು ಬಾಟ್ಲಿ ಕುಡಿಯುವುದು ಮತ್ತು ಅಲ್ಲಿ ಮಜಾ ಮಾಡುವುದರಿಂದ ಅಲ್ಲಿ ಬಹಳ ಹೊಲಸಾಗುತ್ತದೆ. ಅಲ್ಲಿ ಏನಾಗಿದೆ, ಅಲ್ಲಿ ಸೂಕ್ತವಾದ ಒಂದು ಸಿಸಿ ಕ್ಯಾಮೆರಾವನ್ನು ಒಳಪಡಿಸಬೇಕು ಮತ್ತು ಅಲ್ಲಿ ಸೂಕ್ತವಾದ ಒಂದು ಗಾರ್ಡ್ಸ್ ಅನ್ನು ನೇಮಕ ಮಾಡಬೇಕು. ಆದಷ್ಟು ಬೇಗನೆ ಡ್ಯಾಂ ಅಧಿಕಾರಿಗಳು ವ್ಯೂ ಪಾಯಿಂಟ್ ಬಳಿ ಪೊಲೀಸ್ ಸಿಬ್ಬಂದಿ ನೇಮಕ ಮಾಡಬೇಕಾಗಿದೆ. ಇಲ್ಲದೆ ಹೋದರೆ ಅನಾಹುತಕ್ಕೆ ಅಧಿಕಾರಿಗಳೇ ದಾರಿ ಮಾಡಿಕೊಟ್ಟಂತಾಗುತ್ತೆ. ಸುನೀಲ್ ಗೊಡೆನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ದೇಶದ ಅತಿ ದೊಡ್ಡ ಜಲಾಶಯ ಹೊಂದಿರುವಂತಹ ಆಲ್ಮಟ್ಟಿ ರಾಜ್ಯದ ಪ್ರಸಿದ್ಧ ಪ್ರವಾಸ ತಾಣಗಳಲ್ಲಿ ಒಂದು. ಆದರೆ ಈಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಡ್ಯಾಂನ ಸುತ್ತಮುತ್ತ ಅವ್ಯವಸ್ಥೆ ಆಗರಾಗಿದೆ. ಆಲ್ಮಟ್ಟಿ ಡ್ಯಾಂ ಕುಡುಕರ ಅಡ್ಡೆ ಆಗಿದೆ. ಕುಡುಕರ ಅಡ್ಡೆಯಾಯ್ತ ಆಲಮಟ್ಟಿ ಡ್ಯಾಂ. ಅವ್ಯವಸ್ಥೆ ವಿರುದ್ಧ ಪ್ರವಾಸಿಗರು ಆಕ್ರೋಶ. ಇದು ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ವಿಹಂಗಮ ನೋಟ. ಅತ್ತ ಕೃಷ್ಣಾ ನದಿಯಿಂದ ಹರಿದು ಬರುವ ನೀರು, ಇತ್ತ ವ್ಯೂ ಪಾಯಿಂಟ್ನಲ್ಲಿ ನಿಂತುಕೊಂಡು ಡ್ಯಾಂ ನೋಡುವುದೇ ಕಣ್ಣಿಗೆ ಹಬ್ಬ. ಆದರೆ ಈಗ ವ್ಯೂ ಪಾಯಿಂಟ್ ಕುಡುಕರ ಅಡ್ಡೆಯಾಯ್ತ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಆಲ್ಮಟ್ಟಿಯ ಡ್ಯಾಂನ ಪರಿಸರ ಮೇಲ್ಭಾಗದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಹೋಟೆಲ್ ಇದೆ. ಇಲ್ಲಿರೋ ವ್ಯೂ ಪಾಯಿಂಟ್ನಿಂದ ಪ್ರವಾಸಿಗರು ಜಲಾಶಯವನ್ನ ಕಣ್ತುಂಬಿಕೊಳ್ತಾರೆ. ಆದರೆ ಈಗ ವ್ಯೂ ಪಾಯಿಂಟ್ನ ಒಳಗೆ ಹಾಗೂ ಅಕ್ಕಪಕ್ಕದಲ್ಲಿ ಬಿಯರ್ ಬಾಟಲ್ಗಳೇ ತುಂಬಿ ತುಳುಕ್ತಾ ಇವೆ. ಇನ್ನು ವ್ಯೂ ಪಾಯಿಂಟ್ ಎದುರಲ್ಲೇ 1-2 ಮೀಟರ್ ಅಂತರದಲ್ಲಿಯೇ ಆಳವಾದ ಪ್ರಪಾತವಿದೆ. ಇಲ್ಲೇ ಕುಳಿತು ಮದ್ಯವನ್ನ ಸೇವಿಸಿ ಹುಚ್ಚಾಟವನ್ನ ಪ್ರದರ್ಶಿಸಿ ಪ್ರಪಾತಕ್ಕೆ ಬಿದ್ದರೆ ಹೇಗೆ ಎನ್ನುವ ಪ್ರಶ್ನೆಗಳು ಮೂಡುತ್ತಿವೆ. ಹೀಗಾಗಿ ವ್ಯೂ ಪಾಯಿಂಟ್ ಬಳಿಯಲ್ಲಿ ಓರ್ವ ಕಾಯಂ ಸೆಕ್ಯೂರಿಟಿ ಸಿಬ್ಬಂದಿ ಇಲ್ಲವೇ ಪೊಲೀಸ್ ಸಿಬ್ಬಂದಿಯನ್ನ ನೇಮಿಸಬೇಕು ಎನ್ನುವ ಆಗ್ರಹ ಕೇಳಿ ಬಂದಿದೆ. ಮಯೂರ ಹೋಟೆಲ್ ಅಂತೇಳಿ ಆಲಮಟ್ಟಿಯ ವ್ಯೂ ಪಾಯಿಂಟ್ ಇದೆ. ಅಲ್ಲಿ ಲವರ್ಸ್ಗಳು ಬಂದು ಕುಳಿತು ಅಲ್ಲಿ ತಮ್ಮ ಪ್ರೇಮವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಏಕಾಂತವಾಗಿ ಕುಳಿತಾರೆ. ಅಲ್ಲಿ ಪ್ರಪಾತ ಇರುವುದರಿಂದ ಅವರಿಗೆ ಏನಾದರೂ ಮನಸ್ಸಿಗೆ ತಾಪ ಆಗಿ ಅಲ್ಲಿಂದ ಏನಾದರೂ ಬಿದ್ದರೆ ನೇರವಾಗಿ ಸರ್ಕಾರ ಮತ್ತು ಕೆಬಿಜನಲ್ಗೆ ನೇರವಾದ ಹೊಣೆಯಾಗುತ್ತದೆ. ಮತ್ತು ಅಲ್ಲಿ ಯುವಕರು ಬೀರು ಬಾಟ್ಲಿ ಕುಡಿಯುವುದು ಮತ್ತು ಅಲ್ಲಿ ಮಜಾ ಮಾಡುವುದರಿಂದ ಅಲ್ಲಿ ಬಹಳ ಹೊಲಸಾಗುತ್ತದೆ. ಅಲ್ಲಿ ಏನಾಗಿದೆ, ಅಲ್ಲಿ ಸೂಕ್ತವಾದ ಒಂದು ಸಿಸಿ ಕ್ಯಾಮೆರಾವನ್ನು ಒಳಪಡಿಸಬೇಕು ಮತ್ತು ಅಲ್ಲಿ ಸೂಕ್ತವಾದ ಒಂದು ಗಾರ್ಡ್ಸ್ ಅನ್ನು ನೇಮಕ ಮಾಡಬೇಕು. ಆದಷ್ಟು ಬೇಗನೆ ಡ್ಯಾಂ ಅಧಿಕಾರಿಗಳು ವ್ಯೂ ಪಾಯಿಂಟ್ ಬಳಿ ಪೊಲೀಸ್ ಸಿಬ್ಬಂದಿ ನೇಮಕ ಮಾಡಬೇಕಾಗಿದೆ. ಇಲ್ಲದೆ ಹೋದರೆ ಅನಾಹುತಕ್ಕೆ ಅಧಿಕಾರಿಗಳೇ ದಾರಿ ಮಾಡಿಕೊಟ್ಟಂತಾಗುತ್ತೆ. ಸುನೀಲ್ ಗೊಡೆನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಬಂದು ಕುಳಿತು ಅಲ್ಲಿ ತಮ್ಮ ಪ್ರೇಮವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಏಕಾಂತವಾಗಿ ಕುಳಿತಾರೆ. ಅಲ್ಲಿ ಪ್ರಪಾತ ಇರುವುದರಿಂದ ಅವರಿಗೆ ಏನಾದರೂ ಮನಸ್ಸಿಗೆ ತಾಪ ಆಗಿ ಅಲ್ಲಿಂದ ಏನಾದರೂ ಬಿದ್ದರೆ ನೇರವಾಗಿ ಸರ್ಕಾರ ಮತ್ತು ಕೆಬಿಜನಲ್ಗೆ ನೇರವಾದ ಹೊಣೆಯಾಗುತ್ತದೆ. ಮತ್ತು ಅಲ್ಲಿ ಯುವಕರು ಬೀರು ಬಾಟ್ಲಿ ಕುಡಿಯುವುದು ಮತ್ತು ಅಲ್ಲಿ ಮಜಾ ಮಾಡುವುದರಿಂದ ಅಲ್ಲಿ ಬಹಳ ಹೊಲಸಾಗುತ್ತದೆ. ಅಲ್ಲಿ ಏನಾಗಿದೆ, ಅಲ್ಲಿ ಸೂಕ್ತವಾದ ಒಂದು ಸಿಸಿ ಕ್ಯಾಮೆರಾವನ್ನು ಒಳಪಡಿಸಬೇಕು ಮತ್ತು ಅಲ್ಲಿ ಸೂಕ್ತವಾದ ಒಂದು ಗಾರ್ಡ್ಸ್ ಅನ್ನು ನೇಮಕ ಮಾಡಬೇಕು. ಆದಷ್ಟು ಬೇಗನೆ